Amen.
Sama balik pagi, sigaret. Sama bermotor.
ಸತತ 3.5 ತಿಂಗಳ ನಂತರ ದೇವಾಲಯದಲ್ಲಿ ನಾವೆಲ್ಲರೂ ಆರಾಧನೆ ಮಾಡುವ ಕೃಪೆಯನ್ನು ದೇವರು ಅನುಗ್ರಹಿಸಿದ್ದಾನೆ. ನಾವೆಲ್ಲರೂ ಆತನನ್ನು ಆರಾಧಿಸಿ ಕೊಂಡಾಡುವ ಹಾಗೆ ಆರಂಭ ಮಾಡೋಣ. ನಿನ್ನ ಆಲಯದ ಅಂಗಡಿಗಳಲ್ಲಿ ಕಳೆದ ಒಂದು ದಿನವೂ ಬೇರೆ ಸಹಸ್ರ ದಿನಗಳಿಂದ ಉತ್ತಮವಾಗಿದೆ. ಯೆಹೋವನ ಆಲಯದ ಅಂಗಡಿಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ನಮ್ಮ ಆರಾಧನೆಯ ಆರಂಭವು ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರೇಕ ದೇವರ ನಾಮದಲ್ಲಿ ಆಗಲಿ. ಆಮೇಲೆ ತುಳುಗೀತದ 29ನೆಯ ಗೀತವನ್ನು ರಾಗ ಮಾಡುವ. 29ನೆಯ ತುಳುಗೀತ. ಯೆಹೋವ ಸ್ತೋತ್ರ ಸ್ತುತಿನೆ ಪಂಡದ ಆಯ ಕೀರ್ತನೆ. ಮೊದಲ 3 ಚರಣಗಳು ರಾಗ ಮಾಡುವ. 29ನೇ ತುಳುಗೀತ.
ರಾಗ ಮಾಡುವ. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವಿತ ಬಾಧ್ಯಸ್ಥರು ದೇವರ ಮಕ್ಕಳು ಆಗುವುದೇ ಕರೆಯಲ್ಪಟ್ಟವರಾದ ಸಭೆಯವರೇ, ದೇವರ ಸನ್ನಿಧಿಗೆ ಬಂದರೆ ಆತ ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವ, ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾಭಿಷೇಕ ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸುವ. ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರೈಕ ದೇವರು ನಿಮಗೆ ಕೃಪೆ ಮಾಡಬೇಕು. ಆತನಿಂದ, ಆತನ ಮೂಲಕ ಆತನಿಗಾಗಿ ಸಮಸ್ತ ಉಂಟಾಯಿತಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿರುವುದಕ್ಕೆ ಅಯೋಗ್ಯವೆಂಬುದನ್ನು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ಮೊಣಕಾಲೂರಿ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ದೇವರೇ, ನಮ್ಮ ಪರಲೋಕದ ತಂದೆ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ ಮಹಾಪರಾಧವನ್ನು ಮಾಡಿದ್ದೇನೆ ಎಂದು ಅರಿಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣಗಳಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛೆ ಆಲೋಚನೆಗಳಿಂದಲೂ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ದೆಸೆಯಿಂದ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿಯೂ ದುಃಖಗೊಂಡಿದ್ದೇನೆ. ಆದುದರಿಂದ ನಿನ್ನ ದೊಡ್ಡ ಒಲುಮೆಗೆ ಅನುಸಾರವಾಗಿ ನನ್ನ ಮೇಲೆ ದಯೆ ಇರಬೇಕೆಂದು ವಿನ್ನವಿಸುತ್ತೇನೆ. ನಿನ್ನ ಪ್ರಿಯ ಕುಮಾರನು ನಮ್ಮ ಪ್ರಭು ಆಗಿರುವ ಯೇಸು ಕ್ರಿಸ್ತ ನಿಮಿತ್ತವಾಗಿ ನಮ್ಮ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯದು. ನಿನ್ನ ಪ್ರೀತಿಯ ಅನ್ಯತೆಗೆ ನನ್ನನ್ನು ಪುನಃ ಸೇರಿಸು. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೇಲೆ ಪಾಪಗಳಿಗಾಗಿ ನಿಂತುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವರೆ ಹೃದಯವನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟುವರೆ ನೀವೆಲ್ಲರೂ ಪಾಪಕ್ಷಮೆ ವಿಷಯವಾಗಿ ಪರಿಶುದ್ಧ ಸುವಾರ್ತೆಯಲ್ಲಿರುವ ಆಧರಣೆಯ ಸಸ್ಯವಾಕ್ಯವನ್ನು ಕೇಳಿ. ಸರ್ವಶಕ್ತನಾದ ದೇವರು ನಮ್ಮ ಮೇಲೆ ಕರುಣಿಸಿದ್ದಾನೆ. ತನ್ನ ಅತಿ ಪ್ರಿಯ ಕುಮಾರನಾದಂಥ ನಮ್ಮ ಪಾಪಗಳಿಗಾಗಿ ಶಿಲುಬೆಗೆ ತಡೆಯಲ್ಪಟ್ಟು ನಮ್ಮ ನಿತ್ಯ ನಿರ್ಣಯಕ್ಕೋಸ್ಕರ ಸತ್ತವರಿಂದ ಎಬ್ಬಿಸಲ್ಪಟ್ಟಂತ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪವನ್ನು ಕ್ಷಮಿಸುವನಾಗಿದ್ದಾನೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನು ತನ್ನ ಸಭೆಗೆ ಕೊಟ್ಟಿರುವ ಅಧಿಕಾರ ಆಜ್ಞೆಗನುಸಾರವಾಗಿ ತಂದೆಯಾದ ದೇವರ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ಪಾಪಕ್ಷಮೆಯನ್ನು ಸಮರ್ಪಿಸುತ್ತೇನೆ. ಇದಲ್ಲದೆ ಪಶ್ಚಾತ್ತಾಪ ಪಡೆದೇ ನಂಬದೇ ಇರುವವರನ್ನು ನಮ್ಮ ಪ್ರಭು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅಪ್ಪಣೆಯ ಮೇರೆಗೆ ಆತನ ಹೆಸರಿನಲ್ಲಿ ಎಚ್ಚರಿಸಿ ಅವರಿಗೆ ಅವರ ಪಾಪಗಳು ಅವರ ಲೆಕ್ಕಕ್ಕೆ ಹಿಡಿಯಲ್ಪಟ್ಟಿವೆ ಎಂದು ಅವರು ತಿಳಿದುಕೊಂಡು ಪಶ್ಚಾತ್ತಾಪ ಪಡದೆ ಹೋದರೆ ದೇವರ ಕೋಪವು ಅವರ ಮೇಲೆ ನೆಲೆಯಾಗಿರುವುದು ಎಂದು ತಿಳಿಸುತ್ತೇನೆ. ಆಮೇಲೆ ನಾವೆಲ್ಲರೂ ನಿಂತುಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆ, ನೀನು ನಮಗೂ ಸಕಲ ಮನುಷ್ಯನಿಗೆ ಬೇಕಾಲಿಸುವವರಿನ ಸರ್ವೋಪಕಾರಗಳಿಗಾಗಿ ಕೃಪಾ ವಾತ್ಸಲ್ಯಕ್ಕಾಗಿ ನಿನ್ನ ಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ
ಲೋಕರಕ್ಷಣೆ ಮುಂಚೆ ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿ, ಪರಿಶುದ್ಧ ಸಂಸ್ಕಾರಗಳಿಗಾಗಿ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮನ್ನು ಹುಟ್ಟಿಸಿರುವ ನಿತ್ಯ ಜೀವ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರಭುವಾದ ಯೇಸುವೇ, ಭಕ್ತರೆಲ್ಲರ ಆತ್ಮಗಳಿಗೆ ಮಂಗಳಕರವಾದ ಪರಿಪೂರ್ಣ ವಿಶ್ರಾಂತಿ ನಿಧಿಯಾಗಿರುವಾತನು ನೀನು ಕಷ್ಟಪಡುವವರೇ, ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ಕೊಂಡೆ ಎಂಬುದಾಗಿ ಹೇಳಿದೆ. ಆದ್ದರಿಂದ ನಿನ್ನ ಪ್ರೀತಿಯಲ್ಲಿ ನೀನು ಕೊಡುವ ಆದರಣೆ ಸಮಾಧಾನಗಳಲ್ಲಿ ನಮ್ಮ ಆತ್ಮಗಳು ವಿಶ್ರಾಂತಿ ಪಡೆಯುವಂತೆ ದಯಪಾಲಿಸಬೇಕೆಂದು ನಿನ್ನನ್ನು ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ. ದೇವರೇ, ಈ ಒಂದು 3-4 ತಿಂಗಳ ಸಂದರ್ಭದಲ್ಲಿ ನಮ್ಮ ಜಗತ್ತಿಗೆ ವ್ಯಾಪಿಸಿರುವ ಸಾಂಕ್ರಾಮಿಕ ರೋಗವಾಗಿರುವ ಕೋವಿಡ್-19 ಅಥವಾ ಕೊರೋನಾ ವೈರಸ್ ಎಂಬುದಾಗಿ ಹೇಳಿಕೊಳ್ಳುವ ಈ ಮಾರಣಾಂತಿಕ ರೋಗ ಎಲ್ಲರನ್ನೂ ಬಾಧಿಸುವ ನಿಟ್ಟಿನಲ್ಲಿ ಮುಂದೆ ಹೋಗುತ್ತಿದೆ. ಎಷ್ಟೇ ಪ್ರಿಕಾಷನ್ಗಳಾಗಲಿ ಅಥವಾ ಬೇರೆ ವಿವಿಧ ರೀತಿಯ ಸಂರಕ್ಷಣೆ ಆಗಲಿ ಮನುಷ್ಯನು ಎಷ್ಟೇ ಎಚ್ಚರಿಕೆಯಿಂದಲೂ ಮಾಡಿಕೊಂಡಿದ್ದಾದರೂ ಬದಲಾಗಿ ದೇವರೇ, ಒಂದು ಸಣ್ಣ ಕ್ಷುಲ್ಲಕ ಕಾರಣಗಳಿಂದಾಗಲಿ ಅಥವಾ ಒಂದು ಕೇರ್ಲೆಸ್ ಆದ ಮನೋಭಾವನೆಯಿಂದಾಗಲಿ ಎಷ್ಟೋ ರೀತಿಯ ಒಂದು ಸಾಂಕ್ರಾಮಿಕ ರೋಗ, ಅಂಟು ರೋಗ ಅದು ಎಲ್ಲ ಹೆಚ್ಚಾಗಿ ಆಗುತ್ತಾರೆ. ಎಷ್ಟು ಜನ ಗುಣಮುಖರಾಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನೀನವರು ಗುಣಮುಖರಾಗಿ ಆಗುವ ಹಾಗೆ ನೀನು ಮಾಡಿದವರು ಮನೆಗೆ ಕಳುಹಿಸಲಿಕ್ಕಾಗಿ. ಆದರೆ ಇನ್ನು ಕೆಲವರು ಅಸುನೀಗಿದ್ದಾರೆ, ಇನ್ನು ಕೆಲವರು ಸೋಂಕಿತರಾಗಿ ಅವರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ. ದೇವರೇ, ನಿನ್ನ ಹಸ್ತವು, ನಿನ್ನ ಕೃಪೆಯು, ನಿನ್ನ ಕರುಣೆ ಮತ್ತು ವಾತ್ಸಲ್ಯ ನೀತಿಯು ಅವರ ಮೇಲೆ ಇರಲಿ. ಹೆಚ್ಚಾಗಿ ಇದರಲ್ಲಿ ವಾರಿಯರ್ಸ್ ಎಂಬುದಾಗಿ ಹೇಳಿಕೊಂಡು ನಮ್ಮ ವೈದ್ಯರು, ದಾದಿಯರು ಇದರ ನಿಮಿತ್ತವಾಗಿ ಕೆಲಸ ಬೆಸಗುತ್ತಿರುವಾಗ ಮತ್ತು ಪೊಲೀಸರು ಸಹ ಇದಕ್ಕೆ ಕೈ ಜೋಡಿಸುತ್ತಿರುವಾಗ ಅವರೆಲ್ಲರನ್ನು ಕಾಪಾಡು. 8 ರೋಗ ಅವರನ್ನು ಬಾಧಿಸದಿರುವಾಗ ಸಹಾಯ ಮಾಡು. ಇನ್ನು ದೇವರ ಎಲ್ಲ ಪೊಲೀಸರು ಹೆಚ್ಚಾಗಿ ಸೋಂಕಿತರಾಗಿದ್ದಾರೆ. ಇನ್ನು ಆಶಾ ಕಾರ್ಯಕರ್ತರೆಲ್ಲರೂ ತಮ್ಮ ಕೆಲಸವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಇದ್ದಾರೆ. ಇನ್ನು ಕೆಲವರು ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಆಶಾಕರ್ತೆ ಇದ್ದಾರೆ. ಇನ್ನು ಕೆಲವರು ದೇವರೇ, ನಮ್ಮ ಜೀವನವೇ ಸಾಕಾಗಿ ಹೋಯಿತು, ಮುಗಿದು ಹೋಯ್ತಾ ಎಂಬುದಾಗಿ ಪರಿತಪಿಸುವಂತ ಸಂದರ್ಭದಲ್ಲಿ ಇದ್ದಾರೆ. ಜೀವನವನ್ನೇ ಕಳಕೊಳ್ಳಬಹುದು ಎಂಬುದಾಗಿ ಇರುವಂತಹ ಸಂದರ್ಭಗಳಲ್ಲಿ ದೇವರೇ, ಅವರೆಲ್ಲರನ್ನು ಗುಣಮುಖ ಮಾಡು, ಅವರಿಗೆ ಆರೋಗ್ಯವನ್ನು ದಯಮಾಡು. ದೇವರೇ, ಇದು ಹಬ್ಬಿಸಿದಂತ ಅಥವಾ ಹಬ್ಬಿದಂತ ಸ್ಥಿತಿಗತಿಗಳು ಎಲ್ಲವೂ ದೇವರೇ ನಮಗೆ ಇದು ಮಾರಣಾಂತಿಕವಾಗಿರುವಾಗ ಇದರಿಂದ ನಮಗೆ ರೋಗ ಮುಕ್ತಿಯನ್ನು ತೆಗೆದುಕೊಂಡು ಜಗತ್ತೆಲ್ಲರ ಪ್ರಾಣ ರಕ್ಷಿಸು. ಎಲ್ಲರ ಆತ್ಮದ ಮಂಗಳಕರವಾದ ಶುಭ ಸುದ್ದಿ ಸಿಗ್ಲಿಕ್ಕೆ ಆಗುವ ಹಾಗೆ ಬೇಗ ಇದಕ್ಕೆ ಮತ್ತು ಕಂಡುಹಿಡಿಯಲಿಕ್ಕೆ ಆಗುವಾಗ ಸಹಾಯ ಮಾಡು. ದೇವರೇ, ನಾವೆಲ್ಲರೂ ಗೊತ್ತಿದ್ದವರೇ ಆಗಿದ್ದು ಮಾತನಾಡುವ ಸಂದರ್ಭವಿಲ್ಲ. ದೇವರೇ, ನಾವೆಲ್ಲರೂ ಊಟೋಪಚಾರಗಳಿಗೆ ಸಿಗುತ್ತಿದೆ, ಎಲ್ಲರೂ ಕೈಬಾಯ ಸಂದರ್ಭದಲ್ಲಿ ಕರೀಲಿಕ್ಕೆ ಆಗುತ್ತಿಲ್ಲ. ಬಂಧುತ್ವ ಎಂಬ ಪ್ರೀತಿಯಲ್ಲಿ ನಾವು ತೊಡಗಿಕೊಳ್ಳಬೇಕೆಂಬುದಾಗಿ ಹೇಳುವಾಗ ಅದು ಸೇರಲಿಕ್ಕೆ ಆಗುತ್ತಿಲ್ಲ. ಅಥವಾ ನಾವು ನಿಮ್ಮ ದೇವಾಲಯಕ್ಕೆ ಕೂಡಿ ಬರಬೇಕೆಂಬ ಆಶೆಯಿದ್ದರೂ ಸಹ ದೂರ ಕುಳಿತುಕೊಳ್ಳಬೇಕಂತ ಪರಿಸ್ಥಿತಿ ಬಂದೊದಗಿದೆ. ಇವೆಲ್ಲವೂ ದೇವರೇ ಮನುಷ್ಯನಿಗೆ ಭಾವಿಸ್ತಾ ಇರುವಾಗ ಮತ್ತು ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸುತ್ತಿರುವಾಗ, ಸಂತೋಷ, ಶಾಂತಿ, ಸಮಾಧಾನವು ಕುಂದಿ ಹೋಗುತ್ತಿರುವಾಗ ಅಥವಾ ಆರೋಗ್ಯದ ದಾಯಕವಾದ ಪರಿಸ್ಥಿತಿಗಳು ಎಲ್ಲಿರಂತ ಸ್ಥಿತಿಗತಿಗಳು ಸಮಾಧಾನಕ್ಕೆ ದೂರಲ್ಪಡುತ್ತದೆ ಎಂಬುದಾಗಿ ನಿರೀಕ್ಷೆಯಲ್ಲಿರುವಾಗ ಎಲ್ಲ ನಿರೀಕ್ಷೆಯನ್ನು ನೀನು ಬರಮಾಡು. ಸಂತೋಷವು, ಶಾಂತಿ, ಸಮಾಧಾನ ಮತ್ತೊಮ್ಮೆ ಸಿಕ್ಕಲಿಕ್ಕಾಗುವಾಗ ಸಹಾಯ ಮಾಡು. ನಿನ್ನ ನಿಜವಾಗಿ ತೆಗೆದುಕೊಂಡು ನೀನೊಬ್ಬರನ್ನು ಬಯಸಿ ನಿನ್ನಲ್ಲಿಯೇ ಸುಧಾರಣೆಗಳನ್ನು ಅರಸುವಂತೆ ನಮಗೆ ಸಹಾಯ ಮಾಡು. ನೀನು ಆಶೀರ್ವಾದ ಮಾಡಿದ್ದಿ ಮತ್ತು ನೀನು ನಾನು ಬದುಕುತ್ತಿದ್ದೇವೆ ಮತ್ತು ಬಲ್ಲಿದೆ ಎಂಬ ನಿರೀಕ್ಷೆಯೊಡನೆ ಮುಂದೆ ಸಾಗಲಿಕ್ಕಾಗುವಂತೆ ಮಾಡು. ಕಡೆಗೆ ನಾವು ನಿನ್ನ ಸನ್ನಿಧಿಯಲ್ಲಿ ಪೂರ್ಣಾನಂದವನ್ನು ಪಡೆಯುವ ಹಾಗೆ ನಮ್ಮನ್ನು ಆಸ್ವಾದಕ್ಕೆ ನಿತ್ಯ ವಿಶ್ರಾಂತಿಗೆ ಸೇರಿಸಬೇಕೆಂದು ಪ್ರಭುವಾದ ಯೇಸು ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಸಭೆಯನ್ನು ಕುಳಿತುಕೊಳ್ಳಿ. ಇದೇ ನೇಮಕವಾದ ವೇದ ಕಾರಣವಾಗಿ ಓದಲಾಗುವುದು ಹಳೆಯ ಒಡಂಬಡಿಕೆಯ ವೇದ ಕಾರಣ ಮತ್ತು ಹೊಸ ಒಡಂಬಡಿಕೆ. ಇಂದಿನ ದೇವಾಲಯದಲ್ಲಿ ನೇಮಕವಾದ ವೇದಪಾರಾಯಣವು ಹಳೆ ಒಡಂಬಡಿಕೆ ಪುಸ್ತಕಗಳಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಮೋಚನ ಕಾಂಡವೆಂಬ ತೃತೀಯ ಭಾಗದಲ್ಲಿ 18ನೇ ಅಧ್ಯಾಯ 13ರಿಂದ 27ನೇ ವಚನದವರೆಗೆ. ವಿಮೋಚನ ಕಾಂಡ 18ನೇ ಅಧ್ಯಾಯ 13ರಿಂದ 27ನೇ ವಚನದವರೆಗೆ.
ದಿನ ಮೋಸೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಜನರು ಅವನ ಹತ್ತಿರ ನಿಂತಿದ್ದರು. ಮೋಶೆಯು ಜನರಿಗೋಸ್ಕರ ಮಾಡಿದೆಲ್ಲವನ್ನು ಅವನ ಮಾವನು ನೋಡಿ ಅವನಿಗೆ, ನೀನು ಯಾತಕ್ಕೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡುತ್ತಿ? ಪ್ರಾತಃ ಕಾಲ ಮೊದಲುಗೊಂಡು ಸಾಯಂಕಾಲದವರೆಗೂ ಜನರು ನಿನ್ನ ಹತ್ತಿರ ನಿಲ್ಲುತ್ತಾರಲ್ಲ, ಯಾತಕ್ಕೆ? ನೀನೊಬ್ಬನೇ ನ್ಯಾಯ ತೀರಿಸುವುದಕ್ಕೆ ಕೂತಿರುತ್ತಿ ಎಂದು ಕೇಳಲು, ಮೋಸೆ ಅವನಿಗೆ, ದೇವರ ತೀರ್ಪನ್ನು ತಿಳುಕೊಳ್ಳುವುದಕ್ಕಾಗಿ ಜನರು ನನ್ನ ಹತ್ತಿರ ಬರುತ್ತಾರೆ. ಅವರೊಳಗೆ ವ್ಯಾಜ್ಯವೇನಾದರೂ ಉಂಟಾಗಿದ್ದರೆ ನನ್ನ ಬಳಿಗೆ ಬರುತ್ತಾರೆ. ನಾನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ತೀರಿಸಿ ದೇವರ ಆಜ್ಞಾವಿಧಿಗಳನ್ನು ಬೋಧಿಸುತ್ತೇನೆ ಎಂದು ಹೇಳಿದನು. ಅದನ್ನು ಕೇಳಿ ಮೋಶೆಯ ಮಾವನು ಅವನಿಗೆ, ನೀನು ಮಾಡುವ ಕಾರ್ಯಕ್ರಮವು ಒಳ್ಳೆಯದಲ್ಲ. ಈ ಕೆಲಸ ಬಹು ಕಷ್ಟವಾದದ್ದು. ನೀನೊಬ್ಬನೇ ಅದನ್ನು ನಡೆಸಲಾರೆ. ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ. ನನ್ನ ಮಾತನ್ನು ಕೇಳು. ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ಆದರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಅವರೇ ಯಾವಾಗಲೂ ಜನರಿಗೆ ನ್ಯಾಯವನ್ನು ತೀರಿಸಲಿ. ಅವರು ದೊಡ್ಡ ವ್ಯಾಜ್ಯಗಳನ್ನು ನಿನ್ನ ಮುಂದೆ ತರಲಿ, ಸಣ್ಣ ವ್ಯಾಜ್ಯಗಳನ್ನೆಲ್ಲ ತಾವೇ ತೀರಿಸಲಿ. ಅವರು ನಿನ್ನೊಂದಿಗೆ ಈ ಭಾರವನ್ನು ಹೊರುವುದರಿಂದ ನಿನಗೆ ಸುಲಭವಾಗಿರುವುದು. ದೇವರು ಹೀಗೆ ಮಾಡುವುದಕ್ಕೆ ನಿನಗೆ ಅಪ್ಪಣೆ ಕೊಡುವುದಾದರೆ ನೀನು ಈ ಕೆಲಸದ ಭಾರವನ್ನು ನಿರ್ವಹಿಸಲಾಗುವುದು. ಇದು ಮಾತ್ರವಲ್ಲದೆ ಈ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಸಂತೋಷವಾಗಿ ಹೋಗುವರು ಎಂದು ಹೇಳಿದನು. ಮೋಶೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು ಅವನು ಹೇಳಿದಂತೆಯೇ ಮಾಡಿದನು. ಅವನು ಇಸ್ರಾಯೇಲ್ಯರಲ್ಲಿ ಸಮರ್ಥರಾದವರನ್ನು ಆರಿಸಿಕೊಂಡು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಿದನು. ಇವರು ಯಾವಾಗಲೂ ಜನರಿಗೆ ನ್ಯಾಯ ತೀರಿಸುವವರಾಗಿ ಕಠಿಣ ವ್ಯಾಜ್ಯಗಳನ್ನು ಮೋಶೆಯ ಬಳಿಗೆ ತರುತ್ತಾ ಸುಲಭ ವ್ಯಾಜ್ಯಗಳನ್ನು ತಾವೇ ತೀರಿಸುತ್ತಾ ಬಂದರು. ತರುವಾಯ ಮೋಶೆ ತನ್ನ ಮಾವನಿಗೆ ಅಪ್ಪಣೆ ಕೊಡಲಾಗಿ ಅವನು ಸ್ವದೇಶಕ್ಕೆ ಹೊರಟು ಹೋದನು. ದೇವಸ್ತೋತ್ರಕ್ಕಾಗಿ ಕನ್ನಡ ಸಂಗೀತದಲ್ಲಿ 247 ಎರಡನೇ ಭಾಗಕ್ಕಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ ವಚನ 1 ರಿಂದ 15. 2ನೇ ಕೊರಿಂಥ 8ನೇ ಅಧ್ಯಾಯ ವಚನಗಳು 1 ರಿಂದ 15. ಸಹೋದರರೇ,
ಮಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆ ತೋರಿದ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ. ದೇವರಿಗೆ ಈತನು ತಿರುಗಿ ನಿಮ್ಮ ಬಳಿಗೆ ಬಂದು ಅದನ್ನು ತೀರಿಸಬೇಕೆಂದು ನಾವು ಅವನನ್ನು ಕೇಳಿಕೊಂಡಿದ್ದೇವೆ. ನೀವು ದೇವರ ಮೇಲಿನ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ, ಇವೇ ಮೊದಲಾದ ಎಲ್ಲ ವಿಷಯಗಳಲ್ಲಿ ಹೇಗೆ ಸಮೃದ್ಧರಾಗಿದ್ದೀರೋ ಹಾಗೆಯೇ ಈ ಧರ್ಮ ಕಾರ್ಯದಲ್ಲಿಯೂ ಸಮೃದ್ಧರಾಗಿರಿ. ಇದನ್ನು ಆಜ್ಞಾರೂಪವಾಗಿ ಹೇಳದೆ ಇತರರ ಆಸಕ್ತಿಯನ್ನು ತೋರಿಸಿಕೊಟ್ಟು ನಿಮ್ಮ ಪ್ರೀತಿಯು ಯಥಾರ್ಥವಾದದ್ದೆಂಬುದನ್ನು ಪರೀಕ್ಷೆಯಿಂದ ತಿಳಿದುಕೊಳ್ಳಬೇಕೆಂದು ಹೇಳುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಈ ಧರ್ಮ ಕಾರ್ಯವನ್ನು ಕುರಿತು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ಈ ಕಾರ್ಯವನ್ನು ಒಂದು ವರ್ಷದಿಂದ ನಡೆಸುವುದಕ್ಕೆ ತೊಡಗುವುದರಲ್ಲಿಯೂ ನಡೆಸಬೇಕೆಂದು ಮನಸ್ಸು ಮಾಡುವುದರಲ್ಲಿಯೂ ನೀವು ಅವರಿಗಿಂತ ಮೊದಲಿನವರಾದದರಿಂದ ನಮಗೆ ಇನ್ನಷ್ಟು ಮಾತು ಹೇಳುವುದು ವಿಹಿತವಾಗಿದೆ. ಈ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಹೇಗೆ ನಿಮ್ಮಲ್ಲಿ ಸಿದ್ಧ ಮನಸ್ಸಿತ್ತು ಹಾಗೆ ನಿಮ್ಮ ಶಕ್ತಿಯಾನುಸಾರವಾಗಿ ನೆರವೇರಿಸಿರಿ. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಕಿಲ್ಲದ್ದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟವು ಉಂಟಾಗಬೇಕೆಂಬುದು ನನ್ನ ತಾತ್ಪರ್ಯವಲ್ಲ, ಸಮಾನತ್ವ ಇರಬೇಕೆಂಬುದೇ ನನ್ನ ತಾತ್ಪರ್ಯ. ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಯನ್ನು ನೀಗಿಸುತ್ತದೆ, ಮುಂದೆ ಅವರ ಸಮೃದ್ಧಿಯು ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವ ಉಂಟಾಗುವುದು. ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗುವುದು ಎಂಬುದೇ ಇದು ಇಂದಿನ ಪಾರಾಯಣದ ದೇವರ ವಾಕ್ಯ. ನಾವೆಲ್ಲರೂ ನಿಂತುಕೊಂಡು ಕೀರ್ತನ ಸಂಗ್ರಹದ 84ನೆಯ ಕೀರ್ತನೆಯನ್ನು ಓದಿಕೊಳ್ಳುವ. 84ನೆಯ ಕೀರ್ತನೆ ನನ್ನನ್ನು ಸಭೆಯು ಅನುಸರಿಸುವಂತೆ ಕೇಳಿಕೊಂಡೆ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟು ರಮ್ಯವಾಗಿದೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರುವಾಡಕ್ಕೆ ಬರಿ ಮಾಡುವ ನೋಡು ದೊರಕಿತಲ್ಲ. ನಿನ್ನ ಮಂದಿರಗಳಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುವ. 9ನೇ ವರ್ಷದಿಂದ 12ನೇ ವರ್ಷದವರೆಗೆ ದೇವರೇ, ನಮಗೆ ಪುರಾಣಿಯಾಗಿರುವವನನ್ನು ನೋಡು, ನಿನ್ನ ಅವಿಶ್ವಸ್ತನ ಮುಖವನ್ನು ಕಟಾಕ್ಷಿಸು. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸಿದನು. ಆತನು ಸತ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸಲಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಬಿಡುವ ಮನುಷ್ಯನು ಧನ್ಯನು. ನಾವು ಹಾಗೆ ನಿಂತುಕೊಂಡಿರುವಾಗ ನಾವು ನಮ್ಮ ವಿಶ್ವಾಸವನ್ನು ಮನಸ್ಸಾಗಿ ಅರಿಕೆ ಮಾಡೋಣ. ಅಪೋಸ್ತಲಿಕ ವಿಶ್ವಾಸ ಪ್ರಮಾಣ. ಪರಲೋಕ ಗುರುಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯೊಳಗೆ ಧರಿಸಲ್ಪಟ್ಟು ಆಕೆಯನ್ನು ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಕಡಿಯಲ್ಪಟ್ಟು ಸತ್ತ ಹೂಡಲ್ಪಟ್ಟು ಪಾತಾಳಕ್ಕೆ ಹೋಗಿ 3ನೇ ದಿನದಲ್ಲಿ ಸತ್ತರಿಂದ ಎದ್ದು ಬಂದನು. ಪರಲೋಕಕ್ಕೆ ಹೋಗಿ ಅಲ್ಲಿ ಸಂಸನಾಗಿರುವ ತಂದೆಯಾದ ದೇವರ ತರಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿನವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತವೇ, ಭಕ್ತರ ಅನ್ಯೋನ್ಯತೆ,
ಪಾಪದ ಪರಿಹಾರ, ದೇಹದ ಪುನರುತ್ಥಾನ, ನಿತ್ಯ ಜೀವವು ಉಂಟು ಎಂಬ ನಂಬಿಕೆಯೇ. ಸಭೆಯನ್ನು ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇನೆ. ಸಭೆಗೆ ಸಾರಿ ತಿಳಿಸಕ್ಕ ಸಂಗತಿಗಳು. ಕಳೆದ ಮಾರ್ಚ್ ತಿಂಗಳ ಕಾಣಿಕೆ ವಿವರ ಹೇಗಿರುತ್ತದೆ? 15/3/2020 ಭಾನುವಾರದ ಕಾಣಿಕೆ 6,714 ರೂಪಾಯಿ. ಜನನ ದಿನದ ಒಂದರ ಕಾಣಿಕೆ 350 ರೂಪಾಯಿ. ತಾರೀಕು 18/3/2020 ಲೆಂಟಿನ ಬುಧವಾರದ ಕಾಣಿಕೆ 1,941 ರೂಪಾಯಿ. ಜನನ ದಿನದ ಒಂದರ ಕಾಣಿಕೆ 300 ರೂಪಾಯಿಗಳು. ಉಪಾತ ದೇವರ ಸಹಾಯವನ್ನು ನೆನೆದು ನೀಡಿದ ಸ್ತೋತ್ರದ ಕಾಣಿಕೆ 10,000 ರೂಪಾಯಿಗಳು. ಜನನ ದಿನದ ಒಂದರ ಕಾಣಿಕೆ 1,000 ರೂಪಾಯಿ. ಮತ್ತೊಬ್ಬನು ನೀಡಿದ ಸ್ತೋತ್ರದ ಕಾಣಿಕೆ 500 ರೂಪಾಯಿಗಳು. ಒಟ್ಟು ಕೂಡಿಕೆಯಾದ ಕಾಣಿಕೆ 20,905 ರೂಪಾಯಿ. ಈ ವಾರದಲ್ಲಿ ಜನನ ದಿನವನ್ನು ಕಾಣುವವರು ವಿಲಿಯಂ ದೇವಪ್ರಸಾದ್ ನಾಬಿನ್, ಸುನಿಲ್ ಪ್ರಕಾಶ್ ಸೋನ್ಸ್, ದಿನಕರ್ ಸೋನ್ಸ್, ಮಾರಿಯಾ ಬಂಗೇರ, ಮಾತಾ ಮಾಬಿನ್, ಪ್ರಕಾಶ್ ಮತಿನ್, ಪ್ರೇಮಲತಾ ಮಾಬಿನ್, ಗ್ಲೆನಕ್ ಜೆಫನ್ ಆಳ್ವಾ, ಅಲೆಕ್ಸಿಸ್ ಗ್ಲಾಡ್ವಿನ್ ಕರ್ಕಡ, ಪ್ರಿನ್ಸಿ ಅರುಣ್ ನವನೀತಾ ಆಳ್ವಾ. ದೇವಾಲಯದ ಹೊರಗೆ ಹಾಕಲಾದ ಮುಂಜಾಗ್ರತಾ ಕ್ರಮದ ಮಾರ್ಗಸೂಚಿಯನ್ನು ಸಭೆಯವರು ನೋಡುವಂತೆ ಕೇಳಿಕೊಳ್ತೇನೆ. ಇನ್ನು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವಂತೆಯೂ ಸಹ ಕೇಳಿಕೊಳ್ತೇನೆ. ಸಾಮಾಜಿಕ ಅಂತರ, ಮಾಸ್ಕ್ ಧಾರಣೆ, ಸ್ಯಾನಿಟೈಸರ್ ಇವುಗಳನ್ನು ತಪ್ಪದೇ ಪಾಲಿಸುವಂತೆ ತಮ್ಮಲ್ಲಿ ಕೇಳಿಕೊಳ್ಳಿ. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ 10ನೇ ಕನ್ನಡ ಗೀತರಾಗ ಮಾಡುವ 10ನೇ ಕನ್ನಡ ಗೀತ. ಯೆಹೋವನ ಆಶ್ರಯ ದುರ್ಗದೆ ಹೊಕ್ಕಿರುವವನು. ಮುಂದಿರಿಸಲಾದಂತಹ ಕಾಣಿಕೆ ತಟ್ಟೆಯಲ್ಲಿ ಮುಂದೆ ಬಂದು ಕಾಣಿಕೆಯನ್ನು ಇಡುವಂತೆ ಕೇಳಿಕೊಳ್ತಾರೆ.
ನೆಮ್ಮದಿಯನ್ನು ದೇವರಿಗೆ ಸಮರ್ಪಿಸುವಂತೆ ಪ್ರಾರ್ಥಿಸೋಣ. ದೇವರೇ, ಎಲ್ಲ ಒಳ್ಳೆ ದಾನಗಳಿಗೆ ಒಂದು ಕಾರಣ ಪರಲೋಕದ ತಂದೆ, ನಿನ್ನ ಸಭೆಗೆ ಸಮರ್ಪಿಸುವ ಅಲ್ಪ ಕಾಣಿಕೆಯನ್ನು ಪಾವನ ಇದರಲ್ಲಿ ಮೆಚ್ಚುಗೆಯಾದ ಇಟ್ಟವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಿ. ಈ ವಾರದಲ್ಲಿ ನಮ್ಮ ಜನರನ್ನು ಇನ್ನಿತರ ವಿಶೇಷಗಳಿಗೆ ಕಾರಣವನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಿನ ದಿನಗಳಲ್ಲಿ ಅವರನ್ನು ಆಶೀರ್ವದಿಸಿ ಕಾಪಾಡು. ಅವರು ಹಾಕಿಕೊಳ್ಳುವಂತಹ ಯೋಜನೆಯನ್ನು ಆಶೀರ್ವದಿಸಿ ಆರೋಗ್ಯವನ್ನು ಅನುಗ್ರಹಿಸಿಕೊಟ್ಟು ನಡೆಸಿ. ಈ ಮುಖಾಂತರವಾಗಿ ಮುಂಬರುವ ವರ್ಷದಲ್ಲಿ ಸಹ ಅವರು ತಮ್ಮ ಜನರನ್ನು ಕಾಣಲಿಕ್ಕಾಗುವ ಹಾಗೆ ನೀನು ಆಶೀರ್ವದಿಸಿ ಕಾಪಾಡು. ದಯಾ ಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯ ರಾಜ್ಯಕ್ಕೆ ಸಿದ್ಧಪಡಿಸಿ. ತಂದೆ, ದಯವಿಟ್ಟು ಪ್ರಾರ್ಥಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ಹಾಗೆ ಪ್ರಾರ್ಥಿಸೋಣ. ಪ್ರತಿ ವಿಜ್ಞಾಪನೆ ನಂತರ ಸಭೆಗಳು ಪ್ರಭುವೇ ನಮ್ಮ ಭಿನ್ನವನ್ನು ಕೇಳುವುದಿರಲಿ. ಪ್ರಭುವೇ ನಮ್ಮ ಭಿನ್ನವನ್ನು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅತ್ಯಂತ ಕೃಪೆಯುಳ್ಳ ದೇವರೇ, ಒಡೆಯನೇ, ನಮ್ಮ ಮೇಲೆ ದೊರೆತ ನಡೆಸುವ ಅಧಿಕಾರಿಗಳನ್ನು ನಿನ್ನ ಪಾರಂಪರಿಕ ಕರುಣೆಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಾಷ್ಟ್ರಪತಿಯನ್ನು ಕಾಪಾಡಿ ನಡೆಸುವ ಅಧಿಕಾರದವರೆಲ್ಲರಿಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಅವರ ಪಕ್ಷಪಾತವಿಲ್ಲದೆ ನೀತಿ ನ್ಯಾಯದಿಂದ ನಮ್ಮ ನಾಡುವನ್ನು ಅನುಗ್ರಹಿಸಿ. ನಮ್ಮ ಈ ಭರತ ಖಂಡವನ್ನು ಇದರ ಎಲ್ಲ ನಿವಾಸಿಗಳನ್ನು ಆಶೀರ್ವದಿಸಿ. ಪರೋಪಕಾರ, ಪ್ರಾಮಾಣಿಕತೆಗಳು, ನೀತಿ ಸಮಾಧಾನಗಳು ನಮ್ಮಲ್ಲಿ ನೆಲೆಗೊಳ್ಳುವಂತೆ ದಯಪಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ನಾಮದಲ್ಲಿ ನಿನ್ನನ್ನು ನಡೆಸುತ್ತೇವೆ. ಪ್ರಭುವೇ ನಮ್ಮ ಮೇಲ್ಮನವನ್ನು. ಆಸ್ಪತ್ರೆಗಳಿಗಾಗಿ ಪ್ರಾರ್ಥಿಸೋಣ. ದೇವರೇ, ನಿನ್ನ ಪ್ರೀತಿಯ ಕರುಣೆಗಳ ಸೇವೆಯನ್ನು ನಮ್ಮ ಎಲ್ಲ ಆರೋಗ್ಯದಾಯಕ ಸ್ಥಳಗಳಲ್ಲಿ, ಮುಖ್ಯವಾಗಿ ನಮ್ಮ ದೇಶದ ಎಲ್ಲ ಕ್ರೈಸ್ತ ಆಸ್ಪತ್ರೆಗಳಲ್ಲಿ ಮುಂದುವರಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ವೈದ್ಯರಿಗೆ ಜ್ಞಾನವನ್ನು, ಜಾಣತನವನ್ನು, ನರ್ಸ್ಗಳಿಗೆ ತಾಳ್ಮೆಯನ್ನು ಕೊಡು. ಅವರ ಶ್ರಮಕ್ಕೆ ಫಲವನ್ನು, ಅವರ ಎಲ್ಲ ಕೆಲಸಕ್ಕೆ ಆಶೀರ್ವಾದವನ್ನು ದಯಪಾಲಿಸು. ಪ್ರಭುವೇ ನಮ್ಮ ಬೆನ್ನೆಲುಬಾಗಿರು. ಪ್ರಭುವೇ, ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಕಷ್ಟದಲ್ಲಿ ಬಿದ್ದವರನ್ನು ನೆನಪು ಮಾಡಿಕೋ. ಅವರು ತಮ್ಮ ಭಾರವನ್ನು ತಾಳ್ಮೆಯನ್ನು ಹೊತ್ತುಕೊಳ್ಳುವಂತೆ ನಿನ್ನಲ್ಲಿ ಪೂರ್ಣ ಭರವಸೆ ಬಿಟ್ಟು ನಿನ್ನ ಸನ್ನಿಧಾನದಿಂದ ಸಮಾಧಾನ ಪಡೆಯುವಂತೆ ಕೃಪೆ ಮಾಡು. ಈ ಕೊರೋನಾ ವೈರಸ್ ಅನ್ನುವಂಥದ್ದನ್ನು ದೇವರೇ ಅವರು ಎಲ್ಲವನ್ನು ಮೀರಿ ಜಯಶಾಲಿಗಳಾಗಿ ಬರಲಿಕ್ಕಾಗುವಂತ ಸಹಾಯ ಮಾಡು. ಮರಣವಾಗಲಿ, ದುಃಖವಾಗಲಿ, ದುರ್ಲಾಟವಾಗಲಿ, ನೋವಾಗಲಿ ಇನ್ನೂ ಇರದಂತೆ ಕಾಪಾಡು. ನೀನು ನಮ್ಮ ಕಣ್ಣೀರನ್ನೆಲ್ಲ ಹೊರಿಸಿಬಿಡುವಂತ ಕಾಲವನ್ನು ಬೇಗ ಬರಮಾಡಿ. ಪ್ರಭುವೇ ನಮ್ಮ ಬೆಂಬಲವನ್ನು ಕೇಳು. ಮರಣದ ಗಳಿಗೆ ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಾವು ನಮ್ಮ ಕಡೆಗಳಿಗೆ ಸೇರಿ ಮರಣ ಸಂಕಟ ಪಡುತ್ತಿರುವಾಗ ವಿಶ್ವಾಸದ ನಿತ್ಯ ವಿಶ್ರಾಂತಿಯಲ್ಲಿ ಸೇರುವ ಹಾಗೆ, ನಮ್ಮ ಆತ್ಮಗಳು ಸಮಾಧಾನದ ಇರುವುದನ್ನು ಬಿಡುವ ಹಾಗೆ ನಿನ್ನ ಸರ್ವ ಕೃಪೆಯಿಂದ ನಮಗೆ ಸಹಾಯ ಮಾಡಬೇಕೆಂದು ಬೇಕು. ನಾವು ನಿನ್ನ ಮುಖವನ್ನು ಆನಂದನ್ನು ನೋಡಿ ನಿನ್ನ ಸಮಸ್ತ ದೂತರೊಡನೆಯೂ ನೀನು ಹಾಗೂ ನನ್ನ ಮಕ್ಕಳೊಡನೆಯೂ ನಿನ್ನನ್ನು ನಿತ್ಯ ನಿರಂತರ ಘನಪಡಿಸುತ್ತಾ ಇರುವಂತೆ ನಮ್ಮನ್ನು ಆ ಮಹಾದಿನದಲ್ಲಿ ಮಹಿಮೆ ರಾಜ್ಯಗಳಿಗೆ ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ಆಮೇಲೆ ಸಭೆಯನ್ನು ತಿಳಿದುಕೊಳ್ಳಿ. ಕನ್ನಡ 153ನೇ ಕನ್ನಡ ಗೀತವನ್ನು ಮಾಡುವ 153ನೇ ಕನ್ನಡ ಗೀತ. ಏನೇ ನಿನ್ನ ಮೇಲೆ ನಮ್ಮ ಚಿತ್ತ ಇರಿಸು. ಮೊದಲ 2 ಕ್ಷಣಗಳಿಗಾಗಿ ಮಾಡುವ 153ನೇ ಕನ್ನಡ ಗೀತ.
ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 14ನೇ ವಚನದಿಂದ 30ನೇ ವಚನದವರೆಗೆ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವನಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿ ಕೊಟ್ಟಂತಿರುವುದು. ಅವನೊಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಅದು 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನು 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತು ನನಗೆ ಕೊಟ್ಟಿದ್ದೀಯಲ್ಲ, ಇಗೂ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ನಂದಿಗಸನಾದ ಒಳ್ಳೆಯ ಆಳು. ಇವತ್ತಿನ ಪ್ರಸ್ತಾಪ ಸ್ಟೀವರ್ಡ್ಶಿಪ್, ರೆಸ್ಪಾನ್ಸಿಬಲ್ ಸ್ಟೀವರ್ಡ್ಶಿಪ್, ಜವಾಬ್ದಾರಿಯುತ ಮನೆ ವಾರ್ತೆತನ. ಮನೆ ವಾರ್ತೆತನ ಎನ್ನುವಂಥದ್ದು ಮನೆಯಲ್ಲಿದ್ದುಕೊಂಡು ವಾರ್ತೆಯನ್ನು ಆಡುವುದಲ್ಲ, ಅಥವಾ ವಾರ್ತೆಯನ್ನು ಓದುವುದೂ ಅಲ್ಲ. ಮನೆ ವಾರ್ತೆತನ ಎಂಬುದಾಗಿ ಹೇಳುವಾಗ ಸ್ಟೀವರ್ಡ್ಶಿಪ್ ಅನ್ನುವಂಥ ಆಂಗ್ಲ ಭಾಷೆಯ ಪದ ಲಿಟರಲ್ ಟ್ರಾನ್ಸ್ಲೇಷನ್ನಿಂದ ಸ್ಟೀವರ್ಡ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಮನೆಯಲ್ಲಿದ್ದುಕೊಂಡು ಕೆಲಸ ಮಾಡಿದವನ ಬಗ್ಗೆ ತಿಳಿಸುವಂಥದ್ದಕ್ಕೆ ಸ್ಟೀವರ್ಡ್ಶಿಪ್ ಅನ್ನುವಂಥದ್ದು ಬರಲಾಗಿದೆ. ಸ್ಟೀವರ್ಡ್ಶಿಪ್ ಎಂಬುದಾಗಿ ಹೇಳಿದರೆ ಮನೆ ವಾರ್ತೆತನ, ಮನೆಯಲ್ಲಿ ವಾರ್ತೆಯವನಾಗಿರುವಂಥದ್ದು. ವಾರ್ತೆ ಎಂಬುದು ಓದುವುದಕ್ಕೆ ಸೂಚನೆಯಲ್ಲ, ಬದಲಾಗಿ ತನ್ನಿಂದ ಸುವಾರ್ತೆಯನ್ನು ಪ್ರಚಾರ ಮಾಡುವಂಥದ್ದು ಆಗಿದೆ. ಸುವಾರ್ತೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಸು ಎಂಬ ಪದ ಬಳಕೆಯಾಗಿದೆ. ಸು ಎಂದರೆ ಒಳ್ಳೆಯ ವಾರ್ತೆ. ಒಳ್ಳೆಯ ವಾರ್ತೆ ಅಥವಾ ಒಳ್ಳೆಯ ಮನೆಯ ವಾರ್ತೆ ಖಂಡಿತವಾಗಿ ಇನ್ನು ಮತ್ತೊಬ್ಬನನ್ನು ಸಶಕ್ತನನ್ನಾಗಿ ಅಥವಾ ಅಭಿವೃದ್ಧಿಯನ್ನಾಗಿ ಅತಿ ಒಳ್ಳೆಯವರನ್ನಾಗಿ ಮಾಡುವುದಕ್ಕೆ ಶಕ್ತ ಅನ್ನುವಂಥದ್ದು ಈ ಮುಖಾಂತರವಾಗಿ ನಾವು ಅಂದುಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ಮನೆ ವಾರ್ತೆತನ ಎಂಬುದಾಗಿ ಹೇಳುವಾಗ ಹೇಗೆ ಮನೆ ವಾರ್ತೆ ಕನ್ನಡವರಾಗುವಂಥದ್ದು ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬನ ಜವಾಬ್ದಾರಿಯೂ ಆಗಿದೆ. ಪ್ರತಿಯೊಬ್ಬನ ಜವಾಬ್ದಾರಿ ಮನೆ ವಾರ್ತೆತನವನ್ನು ಆಗಿರುವಂತಹ ಸ್ಥಿತಿ ಯಾಕೆ, ಅಥವಾ ಮನೆ ವಾರ್ತೆತನವನ್ನು ಯಾಕೆ ಆಗಿರಬೇಕು. ಪ್ರತಿಯೊಬ್ಬನಿಗೆ ವಾಕ್ಚಾತುರ್ಯ ಅಥವಾ ಮಾತನಾಡುವಂತಹ ಶಕ್ತತೆ ಇರುವುದರಿಂದ ಆ ಮಾತನಾಡುವಂತಹ ವಾಕ್ಯ ಅಥವಾ ಪದ ಇನ್ನೊಬ್ಬನನ್ನು ಬದುಕಿಸುವ, ಇನ್ನೊಬ್ಬನನ್ನು ಪ್ರೇರೇಪಣೆ ನೀಡುವ, ಇನ್ನೊಬ್ಬನನ್ನು ಬೆನ್ನು ತಟ್ಟುವ, ಇನ್ನೊಬ್ಬನನ್ನು ತೊಂದರೆಯಿಂದ ತಪ್ಪಿಸುವ, ಸಮಾಧಾನದ ಮಾತುಗಳನ್ನು ಹೇಳುವ, ಶಾಂತಿಯ ಮಾತುಗಳನ್ನು ಹೇಳುವ, ಅಥವಾ ಬಲಿಯುತವಾದ ಮಾತುಗಳನ್ನು ಹೇಳುವ, ಬಲಪಡಿಸುವ, ಕುಂದತೆಯಲ್ಲಿರುವಾಗ ಮೇಲೆತ್ತುವ, ಖಿನ್ನತೆಗೆ ಒಳಗಾದಾಗ ಆತನನ್ನು ಸಮಾಧಾನ ಪಡಿಸುವ, ಅಥವಾ ಪ್ರೀತಿ ಮಾಡುವಂಥ ಮಾತುಗಳು ಮಾತುಗಳಾಗಿರಬೇಕು ಎಂಬುವಂಥದ್ದೇ ಮನೆ ವಾರ್ತೆತನದ ಗುರಿಯು ಮತ್ತು ಅಪೇಕ್ಷತೆಯು ಅದೇ. ಇವುಗಳನ್ನಲ್ಲದೆ ಕೆಟ್ಟ ಮಾತುಗಳನ್ನು ಆಡುವುದು, ವಿರೋಧವಾಗಿ ಆಡುವಂಥದ್ದು, ಹಿಂದಿರುಗಿ ಮಾತನಾಡುವಂಥದ್ದು, ಅಥವಾ ಒಳ್ಳೆಯದನ್ನು ನಡೆಸದ ಮತ್ತು ಕಿತಾಪತಿಯನ್ನು ಮಾಡುವ ಅಥವಾ ಅಂಟಿಸುವ, ಕಿವಿ ಊದುವ, ಕೆಟ್ಟತನವನ್ನು ಮಾಡುವುದರಲ್ಲಿ ಪ್ರೇರೇಪಣೆ ನೀಡುವಂಥ ಮಾತುಗಳು, ಇವೆಲ್ಲವೂ ಮನೆ ವಾರ್ತೆತನಕ್ಕೆ ದೂರವಾಗುವುದು. ಇವುಗಳು ಮನೆ ವಾರ್ತೆತನವೇ ಅಲ್ಲ ಎಂಬುದಕ್ಕೆ ಸ್ಪಷ್ಟೀಕರಣ ನೀಡುವಂಥದ್ದು. ಜವಾಬ್ದಾರಿಯುತ ಮನೆತನದ ವಾರ್ತೆ ಪ್ರತಿಯೊಬ್ಬರ ಪಾಲು, ಪ್ರತಿಯೊಬ್ಬರಿಗೆ ಬಿದ್ದ ಪಾಲು ಅನ್ನುವಂಥದ್ದು ಅರಿಯಬೇಕಾಗಿದೆ. ಪ್ರತಿಯೊಬ್ಬರಿಗೆ ಬಿದ್ದ ಪಾಲು ಆಸ್ತಿಯಲ್ಲ, ಪ್ರತಿಯೊಬ್ಬರಿಗೆ ಬಿದ್ದ ಪಾಲು ಮಕ್ಕಳಾಗಿ ಅಲ್ಲ, ಹೆತ್ತವರಾಗಿ ಅಲ್ಲ, ಬದಲಾಗಿ ಅದಕ್ಕಿಂತಲೂ ಮಿಗಿಲು. ನಾವು ಪ್ರತಿಯೊಬ್ಬೊಬ್ಬರು ದೇವರಿಂದ ಕಳಿಸಲ್ಪಟ್ಟವರು ಈ ಲೋಕಕ್ಕೆ, ಮತ್ತು ನಾವು ಪ್ರತಿಯೊಬ್ಬೊಬ್ಬರು ನಾವು ದೇವರ ಮನೆ ವಾರ್ತೆತನದವರು, ದೇವರ ಮಕ್ಕಳು, ದೇವರ ಅನುಯಾಯಿಗಳು ಎಂಬುದನ್ನು ಮರೆತು ಬಿಡಬಾರದು. ಮನೆ ವಾರ್ತೆತನ ನಮ್ಮನ್ನು ನ್ಯಾಯ ನಡೆಸುವ
ನಮ್ಮನ್ನು ನಡೆಸಿದೆ. ಹಳೆ ಒಡಂಬಡಿಕೆಯ ಪರಿಚಯದ ಹೇಳುವಂಥದ್ದು ಮನೆ ವಾಸತನ ಅದು ನ್ಯಾಯವನ್ನು ತೀರಿಸುವಂತಹ ಅಥವಾ ಒಳಿತನ್ನು ನೋಡುವ ಅಥವಾ ಒಳಿತನ್ನು ಕಾಣುವ ಅಥವಾ ಒಳಿತನ್ನು ಅಪೇಕ್ಷಿಸುವ ಅಥವಾ ಒಂದು ಸಮಾಧಾನಕರ ಬಾಳು ಬದುಕನ್ನು ಮುನ್ನಡೆಸುವಂತಹ ಸ್ಥಿತಿಗತಿಗಳಿಗೆ ತೋರುವಂತಹ ಪರಿಚಯದವಾಗಿದೆ. ಮೋಶೆಯ ಮಗ ಇಬ್ಬರನ್ನು ಆತನ ಮಕ್ಕಳನ್ನು ಹೆಂಡತಿಯನ್ನು ಕರೆದುಕೊಂಡು ಮೋಶೆ ಬಳಿಗೆ ಬಂದಾಗ ಆತನು ನ್ಯಾಯ ತೀರಿಸುವಿಕೆಯ ಸ್ಥಿತಿಯನ್ನು ನೋಡ್ತಾನೆ. ಮೋಶೆ ಈ ದಿನ ಬಿಟ್ಕೊಳ್ತಾನೆ ನ್ಯಾಯ ತೀರಿಸುವುದಕ್ಕಾಗಿ. ದೇವರಿಗೆ ಕೊಟ್ಟಂತಹ ಈ ಒಂದು ಅಧಿಕಾರದಲ್ಲಿ ನಾನು ಮಾತ್ರ ನನಗೆ ಮಿಗಿಲಾದ ನ್ಯಾಯ ತೀರಿಸುವಿಕೆ ದೇವರ ಕೈಯಲ್ಲಿದೆ ಮತ್ತು ನನ್ನ ಕೈಯಲ್ಲಿ ಯಾವ ರೀತಿ ನಾನು ನ್ಯಾಯವನ್ನು ತೀರಿಸಬಹುದು ಅಂತಾಂಗವಾಗಿ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಅಂದುಕೊಳ್ತಾನೆ. ಅದಕ್ಕೆ ಇಬ್ಬರನ್ನು ಒಂದು ಮಾತನ್ನು ಆತನಿಗೆ ಸಲಹೆಯನ್ನು ಕೊಡ್ತಾನೆ. ನೋಡು, ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೆ ನಿನ್ನ ಕೈಯಲ್ಲಿ ಆದೀತ ಸಾಧ್ಯವಾದೀತ ಒಂದು ಕೆಲಸ ಮಾಡು. 1000 ಜನಕ್ಕೆ ಒಬ್ಬರನ್ನು, 100 ಜನಕ್ಕೆ ಒಬ್ಬರನ್ನು, 50 ಜನಕ್ಕೆ ಒಬ್ಬರನ್ನು ಆಗಿ ನೇಮಿ ಸಾಮುದಾಯಿಕರು ಅವರ ವ್ಯಾಜ್ಯ ಅವರೇ ತೀರಿಸಿಕೊಳ್ಳಲಿ. ಈ ಮಿಗಿಲಾಗಿ ಅದರಿಂದ ಅಥವಾ ಅದಕ್ಕಿಂತ ಮಿಗಿಲಾಗದೆ ಅಂತ ಅವರಿಗೆ ಹತ್ತಿರ ಬರುವುದೇ ಆಗಲಿ, ಅದನ್ನು ತೀರಿಸು ಮತ್ತು ದೇವರು ನ್ಯಾಯವನ್ನು ತೀರಿಸು. ಸತ್ಯ, ನ್ಯಾಯ ಇದೆಲ್ಲವೂ ನಮ್ಮ ಬಳಿಯಲ್ಲಿಯೇ ಇಬ್ಬರ ನಡುವೆ, ಕುಟುಂಬದ ನಡುವೆ, ವ್ಯಕ್ತಿಗಳ ನಡುವೆ, ಸಮಾಜದಲ್ಲಿ, ಊರು ಕೇರಿ, ರಾಜ್ಯ ದೇಶಗಳಲ್ಲೇ ದೇಶವನ್ನು ಕಾಯುವುದಕ್ಕಾಗಿ ಸುಪ್ರೀಂ ಕೋರ್ಟ್, ರಾಜ್ಯವನ್ನು ಕಾಯುವುದಕ್ಕಾಗಿ ಹೈಕೋರ್ಟ್, ಜಿಲ್ಲೆಯನ್ನು ಕಾಯುವುದಕ್ಕಾಗಿ ಜಿಲ್ಲಾ ಕೋರ್ಟ್, ಸೆಷನ್ಸ್ ನ್ಯಾಯಾಲಯ, ಸಿವಿಲ್ ಕೋರ್ಟ್ ಇವೆಲ್ಲವೂ ಹತ್ತಿರವಾಗಿ ಇದೆ. ಇವೆಲ್ಲವೂ ಸ್ಥಾಪಿಸಲ್ಪಟ್ಟದ್ದು ನಾವು ಕಾಣುತ್ತೇವೆ. ಆದರೆ ಕುಟುಂಬದಲ್ಲಿ ನ್ಯಾಯವನ್ನು ತೀರಿಸುವುದಕ್ಕೆ ನ್ಯಾಯ ಯಾವುದು ಎಂಬುದಾಗಿ ನಾವು ಕಂಡುಕೊಳ್ಳುವುದಕ್ಕೆ ಬಗೆಯನ್ನು ದೇವರು ನೇಮಿಸಿದಾನೆ ಹೊರತು ನ್ಯಾಯವನ್ನು ತೀರಿಸುವನು ದೇವರೇ ಆಗಿದ್ದಾನೆ. ಇದು ಯಾವುದು, ಇದು ಸರಿಯಾ ತಪ್ಪ ಎಂದು ಅವಲೋಕಿಸುವಂಥ, ಹೆಜ್ಜೆಗಳನ್ನು ಸರಿಯಾದ ರೀತಿಯಲ್ಲಿ ಇಡುವುದಕ್ಕೆ ಶಕ್ತಗೊಳಿಸುವ ಸ್ಥಿತಿಗತಿಗಳನ್ನು ನಾನು ದೇವರಿಗೆ ಒದಗಿಸಿಕೊಡ್ತೇನೆ. ಸತ್ಯವನ್ನು ನಡೆದುಕೊಳ್ಳಬೇಕು. ಇದೇ ಸತ್ಯ, ಇದು ತಪ್ಪು, ಇದಕ್ಕೆಲ್ಲ ಬೆಂಬಲ ಕೊಡಬಾರದು, ಇದಕ್ಕೆ ನಾವು ಜಾರಿ ಹೋಗಬಾರದು, ತಪ್ಪನ್ನು ಮಾಡಬಾರದು ಮಾಂಸ ಎಂಬ ಅಭಿಪ್ರಾಯಗಳು ನಮ್ಮಲ್ಲಿ ಮೂಡುವುದಿಲ್ಲವೇ? ಪತ್ರಿಕಾ ಭಾಗದಲ್ಲಿ 2 ಕೊರಿಂಥ 8ನೇ ಅಧ್ಯಾಯ ಮೊದಲ 15 ವಚನಗಳಲ್ಲಿ ಯೆರೂಸಲೇಮಿನ ಬಡ ಕ್ರೈಸ್ತರಿಗಾಗಿ ಹಣ ಸಹಾಯ ಮಾಡುವ ವಿಷಯವಾಗಿ ಪೌಲನು ತಿಳಿಸುವ ನಿಟ್ಟಿನಲ್ಲಿ ಮೆಕೆದೋನ್ಯ ಸಭೆಯವರಿಗೆ ಔದಾರ್ಯವನ್ನು ಕೊರಿಂಥದಲ್ಲಿ ಔದಾರ್ಯವನ್ನು ಹುಟ್ಟಿಸುವುದಕ್ಕೆ ಪೌಲನು ಪ್ರಯತ್ನವನ್ನು ಮಾಡಿದ್ದರ ಕುರಿತಾಗಿ ನಾವು ಕಾಣಬಹುದು. ವಿಪರೀತವಾದ ಬಡತನದಲ್ಲಿ ಯಾವ ರೀತಿಯಾಗಿ ಸಹಾಯ ಮಾಡಲು ಕಷ್ಟವಿರುವವರಿಗೆ ಸಾಕ್ಷಿಯುತ ಜೀವನ ಸಾಗಿಸುವುದಕ್ಕೆ ನಾವು ಸಹ ಸಾಕ್ಷಿಯಾಗಿ ಜೀವನ ಮಾಡುವುದಕ್ಕೆ ಕರೆಯಲ್ಪಟ್ಟವರು ಎಂಬುದನ್ನು, ಧರ್ಮ ಕಾರ್ಯ ಮಾಡುವುದಕ್ಕೆ ಮೊದಲು ಪ್ರೇರೇಪಿಸಿದಂತಹ ತೀತನು ತಿರುಗಿ ನಿಮ್ಮ ಬಳಿಗೆ ಬಂದು ನಿಮಗೆ ಕಾಣುವ ನಿಮಿತ್ತವಾಗಿ ನೀವು ಅದನ್ನು ಮೂರ್ಖವಾಗಿ ನಡೆದುಕೊಳ್ಳಬೇಕು ಎಂಬುದನ್ನು ಸಹ ಬೋಧಿಸುತ್ತಾನೆ. ಅಜ್ಞಾನವಾಗಿ ನಡೆದುಕೊಳ್ಳುವ ಬದಲಾಗಿ ಜ್ಞಾನವಂತರಾಗಿ ನಡೆದುಕೊಳ್ಳ್ರಿ ಎಂಬುದಾಗಿ ಪ್ರಬೋಧಿಸುತ್ತಾನೆ. ಜ್ಞಾನವಂತರಾಗಿ ನಡೆದುಕೊಳ್ಳುವುದಕ್ಕೆ ಜ್ಞಾನವನ್ನು ಮತ್ತು ಇಂದ್ರಿಯಗಳ ನಮಗೆ ದಯಪಾಲಿಸಿಕೊಟ್ಟಾಗ ಅದು ವಿಜುವಲ್ ಅನ್ನುವಂಥದ್ದು ಕಣ್ಣು ಅಥವಾ ದ ಮೈಕ್ ಅನ್ನುವಂಥದ್ದು ಅಥವಾ ರಿಸೀವರ್ ಎನ್ನುವಂಥದ್ದು ಕಿವಿ, ಮೈಕ್ ಅನ್ನುವಂಥದ್ದು ಬಾಯಿ ಅನ್ನುವಂಥದ್ದು ನಮಗೆ ಕೊಡಲ್ಪಟ್ಟ ಸಂದರ್ಭದಲ್ಲಿ ವಾಕ್ಚಾತುರ್ಯ ಉಳ್ಳವನಾಗಿದೆ ಅನ್ನೋದು ಎಲ್ಲವೂ ಗೊತ್ತಿದೆ. ನಮಗೆ ಕೇಳಿಸುವಂಥದ್ದು ಸತ್ಯವೂ ಮಾನ್ಯವೂ ಆಗಿದೆ ಮತ್ತು ಮನಸ್ಸು ಅದನ್ನು ರೆಕಾರ್ಡ್ ಮಾಡಿದೆ ಅಥವಾ ಮೆದಳು ಸಹ ಅದನ್ನು ರೆಕಾರ್ಡ್ ಮಾಡಿದೆ ಎಂಬುದಾಗಿ ತಿಳಿದುಕೊಳ್ಳುವಾಗಲೂ, ಇದೇ ಸಾಕ್ಷಿಗೆ ಬೇಕು, ಕೋರ್ಟಲ್ಲಿ ಬೇಕಾದ ಸಾಕ್ಷಿಯಾಗಿರುವಾಗಲೂ, ಪ್ರತಿಯೊಬ್ಬರು ಸಹ ರೆಕಾರ್ಡರ್ಸ್ ಆಗಿರುವಾಗಲೂ ಸತ್ಯವನ್ನು ಪ್ರತಿಪಾದಿಸುವುದಕ್ಕೆ, ಸತ್ಯವನ್ನು ಕಟ್ಟಲಿ ಹೇಳುವುದಕ್ಕೆ, ಇದೇ ಸತ್ಯ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಹೆದರುವುದು ಯಾರು? ಬಡತನಗಳು ನಮ್ಮಲ್ಲಿ ಕಂಡಾಗ ಸಹಾಯ ಮಾಡುವಂಥದ್ದು, ಆಹಾರ ಒದಗಿಸುವಂಥದ್ದು, ಜ್ಞಾನವಂತರಾಗಿದೆ ಎಂಬುದಾಗಿ ಹೇಳುವಾಗ ಸ್ವಾರ್ಥತೆಯನ್ನು ಬಿಟ್ಟವರಾಗಿ ಜ್ಞಾನವಂತರಾಗಿ ನಡೆದುಕೊಂಡು ಜ್ಞಾನಹೀನರಾಗಿ ನಾವು ನಡೆದುಕೊಳ್ಳದೆ ಸತ್ಧರ್ಮಗಳನ್ನು ಅನುಸರಿಸಿಕೊಳ್ಳುವುದರಲ್ಲಿ, ನ್ಯಾಯ, ನೀತಿ, ಪ್ರೀತಿ, ಕರುಣೆ, ವಾತ್ಸಲ್ಯವನ್ನು ಧರಿಸಿಕೊಳ್ಳುವುದರಲ್ಲಿ ಮುಂದೆ ಹೋಗುವುದಾದರೆ ನಿಜವಾದಂತಹ ಮನೆ ವಾಕ್ಯದಿಂದ ಬರುವ ವಾಕ್ಯ. ಯೇಸುಸ್ವಾಮಿ ಆತನು ಸಂಸ್ಕೃತವಾಗಿ ಇನ್ನೂ ಮಾತನಾಡುತ್ತಾ ಮುಂದುವರಿಯುತ್ತಾನೆ. 25ನೇ ಅಧ್ಯಾಯದಲ್ಲಿ ಪರಲೋಕಕ್ಕಾಗಿ ಆರತಿ ತೆಗೆದುಕೊಂಡು ಬಂದಂತಹ 6 ಕನ್ನಿಕೆಯರ ವಿಷಯವಾಗಿ ಆತನು ಮಾತನಾಡುತ್ತಾ
ನಂತರದಲ್ಲಿ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಹ ಕಥೆಯು ನಡೆಯಲ್ಪಟ್ಟಿದೆ. ಆ ಕಥೆ ಏನೆಂಬುದಾಗಿ ಒಬ್ಬನಿಗೆ 5 ತಲಾಂತು, ಮತ್ತೊಬ್ಬನಿಗೆ 2 ತಲಾಂತು, ಮತ್ತೊಬ್ಬನಿಗೆ 1 ತಲಾಂತು ಕಥೆ. 5 ತಲಾಂತು ಅನ್ನುವಂಥವನು ಕೊಟ್ಟಂಥದ್ದನ್ನು ಅಭಿವೃದ್ಧಿ ಮಾಡ್ತಾನೆ, 2 ತಲಾಂತುಗಳನ್ನು ಸಹ ಅಭಿವೃದ್ಧಿ ಮಾಡ್ತಾನೆ. 1 ತಲಾಂತಿಂದಲೂ ನಾನು ಕೈಗಾರಿಗಳನ್ನು ಹಾಳು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ ಮಣ್ಣಿನಲ್ಲಿ ಹೂಗಿಡೋಣ ಆಂತರಿಕವಾಗಿ ಬಂದ ಸಂದರ್ಭದಲ್ಲಿ ಅದನ್ನೇ ಹಿಂದಿರುಗಿ ಅವನಿಗೆ ಕೊಡೋಣ ಎಂಬ ಚಿಂತನೆಯನ್ನು ಮಾಡ್ತಾನೆ. ಈ ಕಥೆ ನಾವೆಲ್ಲರಿಗೂ ಬರುತ್ತದೆ. ಇದರ ಅರ್ಥ ಅಥವಾ ಮರ್ಮ ಏನೆಂಬುದಾಗಿ ಹೇಳುವಾಗ ನಮಗೆ ಕೊಡಲ್ಪಟ್ಟ ತಲಾಂತುಗಳು ವಿವಿಧ ನಮಗೆ ತಲಾಂತುಗಳು ಟ್ಯಾಲೆಂಟ್ಸ್ ಎಂಬುದಾಗಿ ನಾವು ಹೇಳಬಹುದು. ಈ ತಲಾಂತುಗಳನ್ನು ಬದಲಾದ ಅಭಿವೃದ್ಧಿಯಾಗಿ ಕೊಂಡೋಗುವುದರಲ್ಲಿ ಮತ್ತು ಇನ್ನೊಬ್ಬರಿಗೆ ಹೇಳಿಕೊಡುವುದರಲ್ಲಿ, ಇನ್ನೊಬ್ಬರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸುತ್ತರನ್ನಾಗಿ ಮಾಡುವುದರಲ್ಲಿ ಪ್ರಯತ್ನಗಳು ಯಾಕೆ ಆಗುತ್ತಿಲ್ಲ ಎನ್ನುವುದು ಸಮಾಜದ ಪ್ರಶ್ನೆ ಅಥವಾ ಸಭೆಗಳ ಪ್ರಶ್ನೆಯಾಗಿದೆ. ತಲಾಂತುಗಳು ಕಲಿತುಕೊಂಡವರು ತಲಾಂತ ಅಭಿವೃದ್ಧಿಪಡಿಸಿಕೊಳ್ಳುವುದಿಲ್ಲ, ಬದಲಾಗಿ ಇನ್ನೊಬ್ಬರಿಗೆ ಹೇಳಿಕೊಡುವುದಿಲ್ಲ, ಬದಲಾಗಿ ಕಚ್ಚಿಡುವ ಪ್ರಯತ್ನಗಳನ್ನು ಮಾಡ್ತಾರೆ. ಎಷ್ಟು ತಲಾಂತುಗಳು ನನಗೆ ಇದೆ, ನಾನು 1 ಮ್ಯಾನ್ ಎನ್ನುವ ಅಥವಾ 1 ಆರ್ಮಿ ಎಂಬುದಾಗಿ ಹೇಳಿಕೊಳ್ತಾರೆ, ಆದರೆ ಇನ್ನೊಬ್ಬರಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡುವುದಿಲ್ಲ. 2 ತಲಾಂತು ಇದೆ ಎಂಬುದಾಗಿ ಅಂದುಕೊಳ್ತಾರೆ, ನನಗೆ ಇನ್ನೂ 2 ಮಾಡಬೇಕು ಅನ್ನುವ ಅಭಿಲಾಷೆ ಅವರು ಸಹ ಕೊಡುವುದಿಲ್ಲ, ಬದಲಾಗಿ ಅಯ್ಯೋ ಇದು ಎಲ್ಲಿ ಹಾಳಾಗಿ ಹೋಗುತ್ತದೆ ಬೇರೆಯವರು ಎಂಬ ಚಿಂತನೆ ಮಾಡ್ತಾರೆ. ಇನ್ನು 1 ತಲಾಂತು ಇರುವವರು ನಾನು ಕಳೆದುಕೊಳ್ಳುವುದೇನೋ, ನಾನು ಇನ್ನಷ್ಟು ಇದರ ಸಾಧನೆಗೆ ನಾನು ಕೈಯಲ್ಲಿಲ್ಲ, ನಾನು ಇನ್ನಷ್ಟು ಉನ್ನತ ಪದವಿಗೆ ಹೋಗಬೇಕು, ನಾನು ಇನ್ನೂ PhD ಮಾಡಬೇಕು, ಪ್ರತಿಯೊಂದರಲ್ಲಿ ಜ್ಞಾನವಂತನಾಗಿ ಆಗಬೇಕು ಎಂಬ ದುಷ್ಪರಿಣಾಮವನ್ನು ಎದುರಿಸುವ ಸ್ಥಿತಿಗೆ ಹೋಗ್ತಾರೆ. ಹೆಚ್ಚು ಓದುವವರು ಹುಚ್ಚನಂತೆ, ಹೆಚ್ಚು ತಿಳ್ಕೊಳ್ಳುವವರು ಜ್ಞಾನಿಯಂತೆ, ಸ್ವಲ್ಪ ಮಟ್ಟಿನ ಔದಾರ್ಯವನ್ನು ತೋರುವವನು ಜ್ಞಾನವಂತನಂತೆ. ಈ 3 ಪದಗಳು ಪ್ರತಿಯೊಬ್ಬರನ್ನು ಸನ್ನದ್ಧಗೊಳಿಸುವ, ಬಡಿದೆಬ್ಬಿಸುವಂತಹ ಸ್ಥಿತಿಯಲ್ಲಿ ಹೋಗಿದೆ. ನಿಜವಾಗಿ ನಡೆದಂಥ ಘಟನೆ ಇದೆ. ನಾನು ಸಹ ಹೆಚ್ಚಾಗಿ ಓದುವವರು ಕಾಮನ್ ಸೆನ್ಸ್ ಅನ್ನುವಂಥದ್ದು ಮರೆತು ಬಿಡ್ತಾರೆ, ಹೆಚ್ಚಾಗಿ ಅದನ್ನು ತಿಳಿದುಕೊಳ್ಳುವವರು ಹುಚ್ಚರಂತೆ ನಡೆದುಕೊಳ್ತಾರೆ. ಇದು ಜೀವನದ ಪಾಠವೇ. ಏನು ಗೊತ್ತಿಲ್ಲದವನಿಗೆ ಕಾಮನ್ ಸೆನ್ಸ್ ಅನ್ನುವುದು ಇರುತ್ತದೆ. ಬೇರೆ ತಲಾಂತುಗಳು ಕೊಡಲ್ಪಟ್ಟಾಗ ಒಂದೇ ತಲಾಂತು ನನಗಿದೆ ಎಂಬುದಾಗಿ ಅಂದುಕೊಳ್ಳುವಾಗಲೂ ಅದನ್ನು ಕ್ರಿಸ್ತನಿಗಾಗಿ, ಕ್ರಿಸ್ತನ ಮಹಿಮೆಗಾಗಿ ಉಪಯೋಗಿಸುವುದಕ್ಕೆ ಸಶಕ್ತರಾಗಬೇಕು. ಮಾತಾಡುವಂಥ ಒಂದೇ ತಲಾಂತು ನನಗಿದೆ ಎಂಬುದಾಗಿ ಹೇಳುವಾಗ ವಾಕ್ಚಾತುರ್ಯವುಳ್ಳವನಾಗಿ ಮಾತಾಡುವ ಶಬ್ದತೆಗೆ ನಮ್ಮ ಮನುಷ್ಯನಲ್ಲಿ ಹೋಗಬೇಕು. ನ್ಯಾಯವನ್ನು ತಿಳಿಸುವುದಕ್ಕೆ, ನ್ಯಾಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಮುಂದೆ ಹೋಗಬೇಕು. ಸತ್ಯ ನ್ಯಾಯ ಜೀವಗಳನ್ನು ಕಾಪಾಡಿಕೊಳ್ಳುವ ಮಾತಿನ ವರಸೆ ಅಥವಾ ವಾಕ್ಚಾತುರ್ಯ ಅದರಲ್ಲಿ ಮುಂದೆ ಹೋಗುವ ಪ್ರಯತ್ನಗಳನ್ನು ಮಾಡಬೇಕು. ನನಗೆ ಮಾತು ಗೊತ್ತದೆ ಎಂಬುದಾಗಿ ಹೇಳುವ ಒಬ್ಬ ಲಾಯರ್ ಆಗಬೇಕು ಅಥವಾ ಒಬ್ಬ ಜಡ್ಜ್ ಆಗಬೇಕು. ನನಗೆ ಏನೂ ಗೊತ್ತಿಲ್ಲ ಎಂಬುದಾಗಿ ಅಂದುಕೊಳ್ಳುವವರು ನನಗೆ ಏನೋ ಒಂದು ಗೊತ್ತದೆ ಎಂಬ ಪರಿಶೀಲನೆ ಮಾಡಿಕೊಳ್ಳಬೇಕಾದಾಗ ನನಗೆ ಎಂತ ಗೊತ್ತಿಲ್ಲ ಎಂಬುದಾಗಿ ಹೇಳಬೇಕಾದ್ರೆ ಅದು ಅವರಿಗೆ ಹುಡುಕಿರುವಂತಹ ತಲಾಂತು ಏನು ಎಂಬುದನ್ನು ಹುಡುಕುವುದರ ಪ್ರಯತ್ನವನ್ನು ಅವರು ಮಾಡುವುದು. ಪ್ರಿಯರೇ, ನಾವೆಲ್ಲರೂ ತಲಾಂತುಗಳನ್ನು ಹೊಂದಿದವರಾಗಿದ್ದೇವೆ, ಮನೆ ಮಾತುಕರದವರು ಆಗಿದ್ದೇವೆ. ನಮ್ಮ ಮನೆಯನ್ನು, ನಮ್ಮ ಸಭೆಯನ್ನು ಕಟ್ಟುವಂಥ ಜವಾಬ್ದಾರಿಯಲ್ಲಿ ನಾವು ಬಿದ್ದಿದ್ದೇವೆ. ಕೆಲಸ ಮಾಡುವಂತಹ ಶಕ್ತತೆ ಯೇಸುಸ್ವಾಮಿಯಲ್ಲಿ ಬಯಸುತ್ತಾನೆ ಹೊರತು ಆ ಒಂದು ತಲಾಂತನ್ನ, ಒಂದೇ ಒಂದು ತಲಾಂತನ್ನ ಅಭಿವೃದ್ಧಿಯನ್ನ ಮಾಡಲಿಲ್ಲವಲ್ಲ ಎಂಬ ಚಿಂತನೆಯನ್ನು ಮಾಡ್ತಾನೆ ಹೊರತು ಬಚ್ಚಿಟ್ಟು ಕಾಪಾಡುವಂತಹ ಸ್ಥಿತಿಯನ್ನ ಯೇಸುಸ್ವಾಮಿ ಇಷ್ಟಪಡುವುದು. ತಲಾಂತುಗಳು ಹುದುಗಿದೆ, ಅದನ್ನು ಒಳಿತಿಗಾಗಿ ಬಳಸಲ್ಪಡಬೇಕೆ ಹೊರತು ಅದನ್ನು ಉಪಯೋಗವಾಗಲಿ, ಅದನ್ನು ಬೇರೆ ಒಂದು ಕೆಟ್ಟ ಕಾರ್ಯಕ್ಕೆ ಬಳಸುವುದಾಗಲಿ ಮಾಡಬಾರದು ಅನ್ನುವಂಥ ಯೋಚನೆ ಹೊರತು ಮತ್ತೊಂದಲ್ಲ. 5 ತಲಾಂತಿಂದವನ್ನು 10 ತಲಾಂತನ ಅಭಿವೃದ್ಧಿ ಮಾಡಿದರೆ ಎಂಬುದಾಗಿ ಹೇಳುವುದಕ್ಕೆ ಬಲಾತ್ಮಕನಾದ ಒಳ್ಳೆಯ ದಣಿಯ ಸೌಕರ್ಯದಲ್ಲಿ ಸೇರುವುದಾಗಿ ಪ್ರಶಂಸೆ ಬರಬೇಕಾದರೆ ಅದು ಒಳ್ಳೆಯ ಕೆಲಸಕ್ಕೆ 5 ತಲಾಂತನ್ನು ಬಳಸಿ ಮತ್ತೊಂದಷ್ಟು 5 ತಲಾಂತನ್ನು ಅದು ಗಳಿಸಿಕೊಂಡಿದ್ದಾನೆ ಎಂದರ್ಥ. 2 ತಲಾಂತುಳ್ಳವನು 4 ಸಂಪಾದಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಒಳ್ಳೆ ಕೆಲಸಕ್ಕಾಗಿ ಬಳಸಿದ್ದಾನೆ, ಒಳ್ಳೆ ಕೆಲಸವನ್ನು ಅಭಿವೃದ್ಧಿಪಡಿಸಿದ್ದಾನೆ, ದೇವರ ರಾಜ್ಯವನ್ನು ಅದು ಉತ್ತಮಿಸಿಕೊಂಡೋಗಿದ್ದಾನೆ ಎಂಬುದಾಗಿ ಅರ್ಥ. ಬಚ್ಚಿಟ್ಟ ತಲಾಂತ ಎಂಬುದಾಗಿ ಹೇಳುವಾಗ ದೇವರ ರಾಜ್ಯದ ಬೆಳವಣಿಗೆಯನ್ನು
ದೇವರ ರಾಜ್ಯದ ಆ ಒಂದು ಉತ್ತುಂಗತೆಯನ್ನು ಕಾಣಬಾರದು ಎಂಬುದಾಗಿ ಕುಂಠಿತಗೊಳಿಸಿದ್ದೆ. ಈ ಒಂದು ತಲಾಂತು ಉಳ್ಳವನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ತಲಾಂತು ಕೊಡಲ್ಪಟ್ಟಿರುವುದಾಗಿ ಹೇಳುವಾಗ ನಾವು ಮ್ಯೂಸಿಕ್ಕು ಅಥವಾ ಓದುವುದು ಅಥವಾ ಬೇರೆ ಒಂದು ಸುವಾರ್ತೆ ಸಾರುವಂಥದ್ದು ಸುವಾರ್ತೆ ನಾವು ದೇವರ ಸುವಾರ್ತಾಗಿ ತಲಾಂತು ಕೊಡಲ್ಪಟ್ಟಿದೆ ಅದೇ ತಾನೇ ಅಂದುಕೊಳ್ಳುವಂಥದ್ದಲ್ಲ. ನಾವು ಒಳ್ಳೆಯವಾಗಿ ನಡೆದುಕೊಳ್ತಾ ಇದ್ದೇವೆ ಎಂಬುದಾಗಿ ಹೇಳಿದ್ರೆ ತಲಾಂತು ಕೊಡಲ್ಪಡುತ್ತಲ್ಲ ಅಂತ ಅದರ ಅಭಿವೃದ್ಧಿ ಪತ್ರಿಕೆ ಕೊಂಡೋಗಿದೆ ಎಂಬುದಾಗಿ ಹೇಳಿದ್ರೆ ನೀನು ಸಂಪಾದಿಸಿದಂಥ ತಲಾಂತಿ ಅಂತ ಅರ್ಥ. ಚಿಕ್ಕ ಮಕ್ಕಳಾಗಿದ್ದಿರ್ಬೋದು, ಪ್ರಾಯದವರಾಗಿದ್ದಿರ್ಬೋದು, ಬೆಳೆಯುತ್ತಾ ಇರುವವರಾಗಿರ್ಬೋದು, ಬೆಳೆದವರಾಗಿದ್ದಿರ್ಬೋದು, ಪ್ರಾಯದವರಾಗಿರ್ಬೋದು, ಅದು ಹೊಂದಿಕೊಂಡು ದೇವರಾಗಿ ಇನ್ನಷ್ಟು ತಿಳುವಳಿಕೆ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದಾಗಿ ಕೊಡಲ್ಪಟ್ಟಂತಲ್ಲ. ಮತ್ತು ಮಕ್ಕಳನ್ನು ಸೆಳೆದುಕೊಳ್ಳುವಂತಹ ಅದು ಮಕ್ಕಳ ಒಂದು ಅಟ್ರಾಕ್ಷನ್ ಮಾಡುವ ಶಕ್ತಿ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಿದರೆ ಅದು ತಿಳಿಸಲ್ಪಟ್ಟಲ್ಲ. ಬೋಧಿಸುವ ಜ್ಞಾನ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಕೊಡಲ್ಪಟ್ಟಲ್ಲ. ಅದನ್ನು ಮನೆಯಲ್ಲಿ ಸಹ ಉಪಯೋಗಿಸಬಹುದು, ನಮ್ಮ ಇರುವಿಕೆಯಲ್ಲಿ ಉಪಯೋಗಿಸಬಹುದು, ಬದಲಾಗಿ ಚರ್ಚಿನಲ್ಲಿ ತಮ್ಮ ಸಭೆಗಳಲ್ಲಿ ಮಾತ್ರ ಅಲ್ಲ ಅನ್ನುವಂಥ ಮನೋಭಾವನೆ ನಮಗೆಲ್ಲರಿಗೂ ಬರಬೇಕು. ಪ್ರಿಯರೇ, ನಾವೆಲ್ಲರೂ ಮನೆ ವಾರ್ತನ ಜವಾಬ್ದಾರಿಯಿಂದ ನಡೆಸಲ್ಪಡಬೇಕು. ಜವಾಬ್ದಾರಿ ಇಲ್ಲದೆ ಅದನ್ನು ನಾವು ಬಳಸುತ್ತೇವೆ, ಉಪಯೋಗ ಮಾಡುತ್ತೇವೆ, ಉಪಯೋಗಿಸ್ತೇವೆ ಎಂಬುದಾಗಿ ನಾವು ಅಂದುಕೊಂಡು ಮುನ್ನುಗ್ಗುವಾಗ ಅದೆಲ್ಲಿ ಕೈ ಚೆಲ್ಲಿ ಹೋಗುತ್ತದೆ ಎಂಬ ಭಯವೂ ಇರಬೇಕು. ಆ ಮುಖಾಂತರವಾಗಿ ಆ ಜವಾಬ್ದಾರಿ ಬರಲಿಕ್ಕೆ ಸಾಧ್ಯ. ಇನ್ನು ಕೈಯಲ್ಲಿ ಒಂದು ಗಾಜಿನ ಪಾತ್ರೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಒಂದು ಜವಾಬ್ದಾರಿಯ ಭಯವೂ ಇದೆ ಅಂತ ಅರ್ಥ. ಅದು ಬಿದ್ದು ಹೋಗುವಂತೆ ಕಾಪಾಡಿಕೊಳ್ಳುವ ಶಕ್ತಿಯಿದ್ದಾಗ ಅದೇ ಅಂತ ಅರ್ಥ. ಅದನ್ನು ಜೋಪಾನ ಮಾಡದೆ ಕೈ ತಪ್ಪಿಸಿ ಚೆಲ್ಲುವುದಾದರೆ ಅದು ಒಡೆದು ಹೋಗುತ್ತದೆ ಎಂಬುದಾಗಿ ಹೇಳಿದರೆ ಈ ಜವಾಬ್ದಾರಿ ನಮ್ಮಲ್ಲಿ ಇದೆ ಅಂತ. ಈ ಮುಖಾಂತರ ಕೊಡಲ್ಪಟ್ಟಂಥ ಜ್ಞಾನ ಕೊಡಲ್ಪಟ್ಟ ತಲಾಂತು ಅದು ಲೆಕ್ಕ ಕೇಳುವುದಕ್ಕೆ ಲೆಕ್ಕದಾಯಕವಾದ ಕಟ್ಟು ನಮ್ಮ ಬಳಿಗೆ ಬರುವಾಗ ನಮ್ಮ ಉತ್ತರ. ನಾವೆಲ್ಲರೂ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಮನೆ ವಾರ್ತದವರಾಗಿ ಮುಂದೆ ಹೋಗೋಣ. ಈಗಾಗಲೇ ಪವಿತ್ರಾತ್ಮ ನಮ್ಮ ಕೂಡ ಸಹಾಯ ಮಾಡಿದೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಾವು ನನ್ನ ಮಕ್ಕಳು ನಿನ್ನ ಮನೆ ವಾರ್ತನವರು, ನಿನ್ನ ಮನೆ ವಾರ್ತನವರನ್ನ ನಮಗೆ ಜವಾಬ್ದಾರಿಯುತವಾಗಿ ಕೊಡ್ತೀವಿ. ಈ ಮುಖಾಂತರವಾಗಿ ಆ ಜವಾಬ್ದಾರಿ ಮತ್ತು ಆ ಒಂದು ಭಯಭಕ್ತಿ, ಆ ಗೌರವ ಇವೆಲ್ಲವೂ ನಾವು ನಮ್ಮ ದೇಹದ ಮುಖಾಂತರವಾಗಿ ಬರುವ ಶಕ್ತಿಗೆ ನಮಗೆ ಕೊಡು. ಬಯಲಿದ್ದಾಗ ನಾವೆಲ್ಲರೂ ಕೂಡ ದೇವರೇ ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ನಿನ್ನ ಕೃಪೆ ಮತ್ತು ವಾತ್ಸಲ್ಯ ಇವೆಲ್ಲವೂ ನಮ್ಮ ಮೇಲೆ ಇರಲಿ. ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಕೂಡ ಸನ್ನದ್ಧರಾಗಿ ದುಡಿಯುವಂಥ ಸ್ಥಿತಿಗತಿಗಳು ನಮ್ಮಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕೆಲಸ ಮಾಡಲು ಕೊಳ್ಳುವಂಥ ಪ್ರತಿಯೊಬ್ಬರನ್ನು ನಿನ್ನ ನರಕಕ್ಕೆ ಹಾಕುತ್ತಿ ಮತ್ತು ಈ ಮುಖಾಂತರವಾಗಿ ದೇವರೇ ನಾವೆಲ್ಲರೂ ನಿನ್ನ ಮಕ್ಕಳೆಲ್ಲವೆಂದು ಈ ಮುಖಾಂತರ ನಾವು ಹಾಗೆ ಆಗುವುದರಲ್ಲಾಗಿ ರಾಜ್ಯಕ್ಕಾಗಿ ದುಡಿಲಿಕ್ಕಾಗುವ ಎಲ್ಲ ಶಕ್ತಿ ಪ್ರಾಣ ಜ್ಞಾನ ತಿಳುವಳಿಕೆ ಅನ್ವಯಿಸಿಕೊಂಡು ಮುನ್ನಡೆಸುವುದಾಗಿ ಪ್ರಾರ್ಥಿಸ್ತಾರೆ. ಪ್ರಭು ಯೇಸು ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕಳೆದಾಗಿ ತೊಡಗಿದ 31ನೇ ಗೀತವನ್ನು ರಾಗ ಮಾಡುವ 31ನೇ ತೊಡಗಿದ ಈ ಬೋಡು ಈ ಪಾಲ ಓ ರಕ್ಷಕ. ಮೊದಲ 2 ಚರಣರಾಗಿ ಮಾಡುವ 31ನೇ ಚರಣ. Yeah.
ನಾವೆಲ್ಲರೊಟ್ಟಾಗಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಮ್ಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಂದ ನಮ್ಮ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನು ನಿಮ್ಮನ್ನು ಆಶ್ವಾಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ಕೃಪಕಟಾಕ್ಷ ಬಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್.